ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ. ಕಳೆದ 3-4 ತಿಂಗಳಿನಿಂದ ಬಿಜೆಪಿಯ ಒಬ್ಬ ಶಾಸಕರು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ರು. ಆದರೆ ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಈಗ ಹೈಕಮಾಂಡ್ ಒಂದು ಟ್ವಿಸ್ಟ್ ಕೊಟ್ಟುಬಿಟ್ಟಿದೆ. ಏನಂತಂದ್ರೆ ಈ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆಯ ಮಲ್ಲಯುದ್ಧದಲ್ಲಿ ವಿಜಯೇಂದ್ರಗೆ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಅದರ ಬಗ್ಗೆ ಕನ್ನಡಪ್ರಭದಲ್ಲಿ ಬಿಜೆಪಿಯಿಂದಲೇ ಯತ್ನಾಳ್ ಅನ್ನುವಂತಹ ಒಂದು ಹೆಡ್ಲೈನ್ ಇದೆ. ಕೊನೆಗೂ ರೆಬಲ್ ಸ್ಟಾರ್ ಯತ್ನಾಳ್ 6 ವರ್ಷ ಬಿಜೆಪಿಯಿಂದ ಉಚ್ಚಾಟನೆ. ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧ ಬಹಿರಂಗ ಹೇಳಿಕೆ ನೀಡಿ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹ ಕಾರಣ ಕೊಟ್ಟು ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದೆ. ಅದು ಏನಂತಂದರೆ 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ವಿಜಯೇಂದ್ರ ಪದಚ್ಯುತಿಗೆ ಪಟ್ಟು ಹಿಡಿದವರಿಗೆ ಪಕ್ಷದಿಂದಲೇ ಔಟ್ ಕೊಡಲಾಗಿದೆ. ಯತ್ನಾಳ್ ಅವರು ಏನು ಮಾಡ್ತಾ ಇದ್ರು ಅಂತಂದರೆ ಕಳೆದ 2-3 ತಿಂಗಳಂದರೆ ಅಧಿವೇಶನಕ್ಕೂ ಮುಂಚೆ 2 ಬಾರಿ ಹೈಕಮಾಂಡ್ ಏನು ಮಾಡಿತ್ತು, ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟಿತ್ತು. ಯತ್ನಾಳ್ ಅವರು ಆ ನೋಟಿಸನ್ನು ಫೈಲ್ಗೆ ಹಾಗೆ ಹಾಕಿಬಿಟ್ಟಿದ್ರು. 72 ಗಂಟೆಗಳ ಗಡುವು ಕೊಟ್ಟಿತ್ತು ಹೈಕಮಾಂಡ್, ಉತ್ತರ ಕೊಡಬೇಕು ಈ ನೋಟಿಸ್ಗೆ ಅಂತ ಹೇಳಿತ್ತು. ಆದರೆ ಯತ್ನಾಳ್ ಸಾಹೇಬರು ಏನು ಮಾಡಿದ್ರು ಅಂತಂದರೆ, ನಾನು ಉತ್ತರ ಕೊಡೋದಿಲ್ಲ, ಉತ್ತರ ಕೊಟ್ಟರೂ ಕೂಡ ನಾನು ವಿಜಯೇಂದ್ರ ಅವರ ವಿರುದ್ಧವೇ ಕೊಡ್ತೀನಿ, ನನ್ನ ಮನದಲ್ಲಿ ಏನಿದೆ, ನನ್ನ ಆಕ್ರೋಶ ಏನಿದೆ ಅದೇ ಉತ್ತರವನ್ನು ಬರಿತೀನಿ ಅನ್ನೋದರ ಮೂಲಕ ಹೈಕಮಾಂಡ್ಗೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಉತ್ತರವನ್ನು ಕೂಡ ಅಷ್ಟೇ ಖಾರವಾಗಿ ಕೊಟ್ಟಿದ್ದರು ಯತ್ನಾಳ್ ಅವರು. ಅದಕ್ಕೆ ಈಗ ಹೈಕಮಾಂಡ್ ಏನು ಮಾಡಿದೆ ಅಂತಂದರೆ ಈಗ ಸ್ವಲ್ಪ ರಿಲೀಫ್ ಆದಂಗೆ ಕಾಣಿಸ್ತಾ ಇದೆ. ಕಳೆದ 2-4 ತಿಂಗಳಿಂದ ಬಂಡಾಯ ಶಮನ ಮಾಡೋದಕ್ಕೆ ಹೈಕಮಾಂಡ್ ಏನು ಮಾಡಿತ್ತು, ದೊಡ್ಡ ಹೈಡ್ರಾಮಾ ಮಾಡಿತ್ತು. ಅವರ ಕೈಯಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗಿರಲಿಲ್ಲ ಯತ್ನಾಳ್ ಅವರನ್ನು. ಕೊನೆಗೆ ಏನು ಮಾಡ್ತು ಅಂತಂದರೆ ಉಚ್ಚಾಟನೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿನ ಭಿನ್ನಮತ ನಿರ್ಣಾಯಕ ಹಂತಕ್ಕೆ ತಲುಪಿದ್ದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಲಾಗಿದೆ. ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಳ್ತಾ ಇರೋದು ಇದು 3ನೇ ಬಾರಿ ಅಂತ ಹೇಳಲಾಗಿದೆ. ಪದೇ ಪದೇ ವಿಜಯೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡ್ತಾ ಇದ್ದ ಯತ್ನಾಳ್ರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಿ ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಅವರು ಬುಧವಾರ ಆದೇಶ ಹೊರಡಿಸಿದ್ದಾರೆ. ಕಳೆದ ಫೆಬ್ರವರಿ 10ರಂದು ನೀಡಿದ್ದ ಶೋಕಾಸ್ ನೋಟಿಸ್ಗೆ ನೀಡಿದ ವಿವರಣೆಯನ್ನು ಪರಿಗಣಿಸಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆಯಂತೆ. ಪಕ್ಷದ ಶಿಸ್ತು ಪದೇ ಪದೇ ಉಲ್ಲಂಘಿಸ್ತಾ ಇರೋದು, ಹಿಂದೆ ಶೋಕಾಸ್ ನೋಟಿಸ್ ನೀಡಿದ ಬಳಿಕವೂ ಕೂಡ ಉತ್ತಮ ನಡವಳಿಕೆ ಪ್ರದರ್ಶಿಸದೇ ಇರುವುದು ಉಲ್ಲಂಘನೆಗೆ ಕಾರಣವಾಗಿದೆ, ಉಚ್ಚಾಟನೆಗೆ ಕಾರಣವಾಗಿದೆಯಂತೆ. ಯತ್ನಾಳ್ ಅವರು ಉಚ್ಚಾಟನೆಗೆ ಏನಂತಂದರೆ ಬಿವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ರು. ಜೊತೆಗೆ BS ಯಡಿಯೂರಪ್ಪನವರು ಏನು ಕೋವಿಡ್ ಟೈಮಲ್ಲಿ ದೊಡ್ಡ ಹಗರಣ ಆಗಿದೆ ಅನ್ನುವಂತಹ ಆರೋಪವನ್ನು ಡೈರೆಕ್ಟ್ ಆಗಿ ಮಾಡಿದಂತಹ ಯತ್ನಾಳ್ ಅವರು ಈಗ ಏನಾಯಿತು ಅಂತಂದರೆ ಯತ್ನಾಳ್ ಅವರನ್ನು ಪಕ್ಷದಿಂದ ಹೊರಗೆ ಹಾಕಲಾಗಿದೆ. ಅದಕ್ಕೆ ಹೇಳಿದ್ದು ಯತ್ನಾಳ್ ಅವರು ಒಂದು ಕೋಟನ್ನು ಮಾಡ್ತಾರೆ. ಯತ್ನಾಳ್ ಅವರಿಗೆ ಯಾವಾಗ ನೋಟಿಸ್ ಬರುತ್ತೆ, ಉಚ್ಚಾಟನೆ ಸುದ್ದಿ ಹಬ್ಬತ್ತೋ, ಉಚ್ಚಾಟನೆ ಸುದ್ದಿ ಯಾವಾಗ ಕಿವಿಗೆ ಅಪ್ಪಳಿಸುತ್ತೋ ಆಗ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರಂತಂದರೆ, ಸತ್ಯವಂತರಿಗೆ ಇದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷೆ ಕಾಲ, ಉಪಕಾರ ಮಾಡಿದರೆ ಅಪಕರಿಸುವ ಕಾಲ, ಸಕಲವೂ ತಿಳಿದವರಿಗೆ ದುರ್ಭಿಕ್ಷೆ ಕಾಲ, ಧರ್ಮ ಮಾಡುವವರಿಗೆ ನಿರ್ಮೂಲವಾಗುವ ಕಾಲ, ಕರ್ಮಿಪಾತಕರಿಗೆ ಬಹು ಸೌಖ್ಯ ಕಾಲ, ಸತ್ಯವಂತರಿಗೆ ಕಾಲವೇ ಇಲ್ಲ ಅಂತ ಕೇಳಿದ್ದಾರೆ.